ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಈಗಾಗಲೇ ಅಂತ್ಯಕ್ರಿಯೆಯ ಮುನ್ನ ಅಂತಿಮ ವಿಧಿ ವಿಧಾನಗಳು ನೆರವೇರ್ತಾ ಇರುವಂತಹದ್ದು. 11 ಅರ್ಚಕರಿಂದ ಅಂತಿಮ ವಿಧಿ ವಿಧಾನಗಳು ಕುಟುಂಬಸ್ಥರ ಸಮ್ಮುಖದಲ್ಲಿ ನೆರವೇರಲಿಕ್ಕಿದೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು. ಕಟ್ಟಡಗಳ ಮೇಲೆ ನಿಂತು ಚೆನ್ನಮ್ಮ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಅಂತಿಮ ಯಾತ್ರೆಯ ವೀಕ್ಷಣೆಯನ್ನ ಮಾಡಿದ್ರು. ನೋಡಿ, ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಕೇಂದ್ರ ಸಚಿವ ಚೆನ್ನಮ್ಮ ಪುತ್ರ ಕುಮಾರಸ್ವಾಮಿಯವರು ಅಲ್ಲಿ ಇದ್ದಾರೆ. ವೈಎಸ್ವಿ ದತ್ತ ಅವರು ಕೂಡ ಅವರಿಗೆ ಸಾಥ್ ನೀಡ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಗಣ್ಯಾತಿ ಗಣ್ಯರು ಸೇರಿದಂತೆ ಹಲವರು ಈ ಅಂತ್ಯಕ್ರಿಯೆಯಲ್ಲಿ ಸಾಕ್ಷಿಯಾಗೋದಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅರ್ಚಕರ ಸಮ್ಮುಖದಲ್ಲಿ ಈ ಅಂತಿಮ ವಿಧಿವಿಧಾನ ಕಾರ್ಯಗಳು ನೆರವೇರ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅಂತಿಮ ಯಾತ್ರೆ ಈ ಅಂತ್ಯಕ್ರಿಯೆ ನಡೆಯುವ ಸ್ಥಳ ತಲುಪ್ತಾ ಇದ್ದಂತೆ ಅಂತಿಮ ವಿಧಿವಿಧಾನಗಳು ಆರಂಭ ಆಗತ್ತೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರುವ ಹಿನ್ನೆಲೆ ಜನರನ್ನ ನಿಯಂತ್ರಿಸೋದಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ನೂಕುನುಗ್ಗಲು ಉಂಟಾಗ್ತಾ ಇದೆ. ಸಹಜ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಾಗ ತಾ ಮುಂದು ನಾ ಮುಂದು ಅಂತ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗ್ತಾ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಅನಾನುಕೂಲ ಆಗಬಾರದು, ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಹೇಳಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇನ್ನು ಕುಟುಂಬಸ್ಥರು ಮುಂದೆ ನಿಂತು ತಮ್ಮ ಕುಟುಂಬದ ಸದಸ್ಯರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಅಂತಿಮ ಯಾತ್ರೆ ಸಾಗುವ ದಾರಿಯುದ್ದಕ್ಕೂ ಕೂಡ ಜನ ಕಿಕ್ಕಿರಿದು ಸೇರಿದ್ರು. ದಾರಿಯುದ್ದಕ್ಕೂ ಅಂತಿಮ ನಮನವನ್ನ ಸಲ್ಲಿಸೋದು, ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದು, ಹೂಮಳೆಯನ್ನ ಸುರಿಸೋದು, ಇವೆಲ್ಲವೂ ಕೂಡ ನಡೀತಾ ಇರೋದು. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರ ಮಗ ಚೆನ್ನಮ್ಮ ಅವರ ಮಗ ಕುಮಾರಸ್ವಾಮಿ ಅವರು ಈಗ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವೈಎಸ್ವಿ ದತ್ತ ಅವರು ಕುಮಾರಸ್ವಾಮಿ ಅವರ ಪಕ್ಕದಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಮತ್ತು ಪಾರ್ಥಿವ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳವನ್ನ ತಲುಪ್ತಾ ಇದ್ದಂತೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಘೋಷಣೆಯನ್ನು ಮಾಡಿರುವ ಹಿನ್ನೆಲೆ ಈಗ ಅದಕ್ಕೆ ಬೇಕಾದಂತಹ ಏನೆಲ್ಲ ಸಿದ್ಧತೆಗಳಲ್ಲಿ ಆಗಬೇಕು ಮತ್ತು ಆಗ್ತಾ ಇದೆ, ಇದರ ಬಗ್ಗೆ ಸ್ವತಃ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಚೆನ್ನಮ್ಮ ಅವರ ಸೊಸೆಯಂದಿರು ಅನಿತಾ ಕುಮಾರಸ್ವಾಮಿ ಅವರು, ಭವಾನಿ ರೇವಣ್ಣ ಅವರು ಅಲ್ಲಿದ್ದಾರೆ. ಹಾಗೇನೆ ದೇವೇಗೌಡರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಸಂಬಂಧಿಕರಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಅಲ್ಲಿ ಕುತ್ಕೊಂಡಿದ್ದಾರೆ ಮೊದಲ ಸಾಲಿನಲ್ಲೇ. ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಲಾಗಿದೆ. ಕುಮಾರಸ್ವಾಮಿ ಅವರ ಸೊಸೆಯನ್ನು ಕೂಡ ನೀವು ಗಮನಿಸ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಅವರು ಕೂಡ ಅಲ್ಲಿ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಸರಿಯಾಗಿ 4 ಗಂಟೆಯ 3:35ರಿಂದ 4 ಗಂಟೆಯ ಒಳಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನ ಮುಗಿಸಿ ಅಂತ್ಯಕ್ರಿಯೆಯನ್ನ ಮುಗಿಸ್ತಾರೆ. ಈಗ ಸದ್ಯ ಪಡವಲ ಹಿಪ್ಪೆ ಹಳ್ಳಿಯಲ್ಲಿ ಇದ್ದೀವಿ ನಾವು. ಈ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲೂ ಕೂಡ
ಚೆನ್ನಮ್ಮ ಕುಟುಂಬಕ್ಕೆ ಸೇರಿದಂತೆ ದೇವೇಗೌಡರ ಕುಟುಂಬಕ್ಕೆ ಸೇರುತ್ತ ಒಂದು ಮನೆ ಇದೆ ಅವರಿಗೆ. ಸೊ ಹೀಗಾಗಿ ಈ ಮನೆ ಬಳಿನೂ ಕೂಡ ಕೆಲ ಕ್ಷಣ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಕೂಡ ಏನ್ ಪಡವಲ ಇಪ್ಪೆ ಗ್ರಾಮ ಇದೆ, ಈ ಗ್ರಾಮದಲ್ಲಿ ಇಲ್ಲಿಯೂ ಕೂಡ ಸಾವಿರಾರು ಜನ ರಸ್ತೆ ಬದಿಯಲ್ಲಿ ನಿಂತು ಅವ್ರನ್ನ ಪಾರ್ಥಿವ ಶರೀರದ ಅಂತಿಮ ಕ್ಷಣವನ್ನ ಕಣ್ತುಂಬಿಕೊಂಡ್ರು. ಇಲ್ಲಿಂದ ಇನ್ನೊಂದು 7 ಕಿಲೋಮೀಟರ್ ಮಾತ್ರನ ಇರ್ತಕ್ಕಂಥದ್ದು ಏನು ಅರಂದಹಳ್ಳಿಗೆ ಹೊಂದ್ಕೊಂಡಿರ್ತಕ್ಕಂತಹ ಏನು ಅಂತ್ಯಕ್ರಿಯೆ ಸ್ಥಳ ಏನಿದೆ, ಆ ಅಂತ್ಯಕ್ರಿಯೆಯ ಸ್ಥಳ ಏನಿದೆ ಅಲ್ಲಿಗೆ ಸುಮಾರು 6 ರಿಂದ 7 ಕಿಲೋಮೀಟರ್ ಇದೆ. ಸರಿಯಾಗಿ ಇನ್ನೊಂದು 20 ರಿಂದ 30 ನಿಮಿಷದ ಒಳಗಡೆಗೆ ತಲುಪ್ತಾರೆ ಅಲ್ಲಿಗೆ. ಅಂದ್ರೆ ಸರಿಯಾಗಿ 3 ಗಂಟೆಗೆ ತಲುಪಿದ್ರೆ 3 ಗಂಟೆ ಇಂದ 4 ಗಂಟೆಯವರೆಗೂ ಕೂಡ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಧಿವಿಧಾನಗಳು ನಡೆಯುತ್ತೆ. ಮತ್ತೊಮ್ಮೆ ಕೊನೆಯದಾಗಿ ಎಲ್ಲರೂ ಕೂಡ ಮುಖವನ್ನ ನೋಡುವಂತದ್ದು ಒಕ್ಕಲಿಗ ಸಂಪ್ರದಾಯದಲ್ಲಿ ಇರತಕ್ಕಂಥದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮತ್ತೆ ಚೆನ್ನಮ್ಮ ಅವರ ಮುಖವನ್ನ ಕುಟುಂಬಸ್ಥರು ಕಣ್ ತುಂಬಿಕೊಳ್ತಾರೆ. ಸೊ ಅಲ್ಲಿಗೆ ಈಗಾಗಲೇ ಎಲ್ಲ ವಿವಿಐಪಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇನ್ನೊಂದು 4 ಗಂಟೆ ಸುಮಾರಿಗೆ ಎಲ್ಲಾ ರೀತಿಯ ವಿಧಿವಿಧಾನಗಳು ಕೂಡ ಸಂಪೂರ್ಣವಾಗಿ ನೆರವೇರುತ್ತೆ. ಅದಾದ ನಂತರ ಅಲ್ಲಿಂದ ವಿವಿಐಪಿಗಳು ಕೂಡ ಎಲ್ಲರೂ ಕೂಡ ತೆರಳುತ್ತಾರೆ. ಒಟ್ಟಾರೆ ಸುಮಾರು 1 ಗಂಟೆ ಒಳಗಡೆಗೆ ಎಲ್ಲಾ ರೀತಿಯ ವಿಧಿವಿಧಾನಗಳು ಕೂಡ ತೆರೆ ಬೀಳುವಂತಹ ಸಾಧ್ಯತೆಗಳಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗ ತಾವು ಗಮನಿಸ್ತಾ ಇದ್ದೀರಿ ಅಂತಿಮ ವಿಧಿವಿಧಾನಗಳು ಮತ್ತು ಏನೆಲ್ಲ ಸಂಪ್ರದಾಯಗಳಂತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಆಗ್ತಾ ಇತ್ತು. ಕುಮಾರಸ್ವಾಮಿ ಅವರು ತಮ್ಮ ಸಹೋದರಿಯ ಜೊತೆಗೆ ಸದ್ಯಕ್ಕಿನ ವಿಧಿವಿಧಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಚಕರ ಸಮ್ಮುಖದಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೊತ್ತಿನಲ್ಲಿಯೇ ಆ ಪಾರ್ಥಿವ ಸ್ಥಳಕ್ಕೆ ತಲುಪ್ತಾ ಇದ್ದಂತೆ ಇನ್ನುಳಿದ ವಿಧಿವಿಧಾನಗಳು ಆರಂಭ ಆಗುತ್ತೆ. ಈಗಾಗಲೇ ಅಲ್ಲಿ ಯಥಾವತ್ತಾಗಿ ಕೆಲವು ಮಂತ್ರ ಪಠಣಗಳಾಗ್ತಾ ಇದೆ, ರುದ್ರಪಠಣ ಆಗ್ತಾ ಇರೋದನ್ನ ತಾವು ಕೇಳಿಸ್ಕೊತಾ ಇದ್ರಿ. 11 ಅರ್ಚಕರು ಈಗ ಅಲ್ಲಿ ರುದ್ರಪಠಣ ಮಾಡ್ತಾ ಇದ್ದಾರೆ. ಈ ಪಾರ್ಥಿವ ಬಂದ ನಂತರ ಇನ್ನುಳಿದ ಕ್ರಿಯಾವಿಧಿಗಳು ಅಲ್ಲಿ ಇರುತ್ತೆ. ಆ ಕ್ರಿಯಾವಿಧಿಗಳನ್ನ ನೆರವೇರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗಾಗಲೇ ಆಗ್ತಾ ಇದೆ. ಏನ್ ಮಾಡಬೇಕು, ಏನು ಎತ್ತ ಅನ್ನೋದರ ಸಂಪೂರ್ಣ ಮಾಹಿತಿ ಮತ್ತು ಆ ವಿಚಾರಗಳ ಬಗ್ಗೆ ಅಲ್ಲಿ ಮಾತಾಡ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಮಗಳು ಅನ್ಸೂಯ ಅವರು ಸೇರಿದಂತೆ ಹಲವರು ಅಲ್ಲಿ ಇದ್ರು. ಅರ್ಚಕರ ಸಮ್ಮುಖದಲ್ಲಿ ಮುಂದಿನ ವಿಧಿವಿಧಾನಗಳ ವಿಚಾರವಾಗಿ ಮಾತಾಡ್ತಾ ಇದ್ದುದನ್ನ ಗಮನಿಸಿದ್ರಿ. ಹರದನಹಳ್ಳಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆ, ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳು ಈಗ ಅಲ್ಲಿ ಆಗ್ತಾ ಇರುವಂತಹದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ಇನ್ನ ಅಂತಿಮ ಯಾತ್ರೆ ಕೆಲವು ಹೊತ್ತಿನಲ್ಲಿಯೇ ಈ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳವನ್ನ ತಲುಪಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಹಿನ್ನೆಲೆ ಅಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮತ್ತು ಜನ ಎಲ್ಲಿ ಕೂರಬೇಕು, ಕುಟುಂಬಸ್ಥರು ಎಲ್ಲಿ ಕೂರಬೇಕು, ಗಣ್ಯರು ಎಲ್ಲಿ ಕೂರಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನೀಟಾಗಿ ಮಾಡಿದ್ದಾರೆ. ನೂಕುನುಗ್ಲು ಉಂಟಾಗಬಾರದು, ಏನು ಸಮಸ್ಯೆ ಆಗಬಾರದು ಅಂತ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಈಗಾಗಲೇ ಮಾಡಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿದ್ದಾರೆ. 4 ಜನ ಎಸ್ಪಿಗಳು, ಒಬ್ಬರು ಐಜಿ ಸೇರಿದಂತೆ ಹೆಚ್ಚಿನ ಪೊಲೀಸರ ಬಂದೋಬಸ್ತನ್ನ ಅಲ್ಲಿ ಮಾಡಲಾಗಿದೆ. ಮತ್ತು ಜಿಲ್ಲಾಡಳಿತದಿಂದ 4 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಣ್ಯಾತಿ ಗಣ್ಯರು ಬರ್ತಾರೆ, ಕೇಂದ್ರ ಸಚಿವರುಗಳು ಬರ್ತಾರೆ. ಹೀಗಾಗಿ ಅಲ್ಲಿನ ಜಿಲ್ಲಾಡಳಿತ 4 ಹೆಲಿಪ್ಯಾಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಇನ್ನ ಅಂತಿಮ ವಿಧಿವಿಧಾನ ಮತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾರ್ವಜನಿಕರು 25,000ಕ್ಕೂ ಹೆಚ್ಚಿನ ಜನರಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. 25,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಲಾಗಿರೋದು. ಬರೋ ಜನರು ಕುತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಈ ರೀತಿ ಎಲ್ಲಾ ರೀತಿಯ ಸಿದ್ಧತೆಗಳು ಅಲ್ಲಿ ಆಗಿದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಂತಿಮ ವಿಧಿವಿಧಾನಗಳು ಕೂಡ ಆರಂಭ ಆಗುತ್ತೆ. ಪಾರ್ಥಿವ ಜಾಗವನ್ನ ತಲುಪುತ್ತಾ ಇದ್ದಂತೆ ನೋಡಿ, ಈ ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ದೀರಿ. ರೇವಣ್ಣ ಅವರ ಜಮೀನು 10 ಎಕರೆ ಜಮೀನು, ಅಷ್ಟು ಭಾಗದಲ್ಲಿ ಈಗ ಅಂತ್ಯಕ್ರಿಯೆಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ.